ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಹಾಸನ ಜಿಲ್ಲೆಯ ಬೇಲೂರು ಚನ್ನಕೇಶವ ದೇವಾಲಯದ ಆವರಣದಲ್ಲೇ ಇರುವ ಒಂದು ವಿಶೇಷವಾದ ದೇವ ಸನ್ನಿಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಬಹುಶಃ ಈ ದೇವಾಲಯದ ಹೆಸರು ಕೇಳಿದಾಕ್ಷಣ ಹಲವರಿಗಂತೂ ಒಂದು ಸಿನಿಮಾದ ನೆನಪಾಗತ್ತೆ. ಅದುವೇ ಅಮರ ಶಿಲ್ಪಿ ಜಕಣಾಚಾರ್ಯದ್ದು. ತಂದೆ ಮಗನ ನಡುವೆ ನಡೆದ ಮಹಾಶಿಲ್ಪಿ ಯಾರು ಎಂಬ ಪರೀಕ್ಷೆಯಲ್ಲಿ ಮಗನೇ ಗೆದ್ದು ಜಯಶಾಲಿಯಾದ. ನಂತರದಲ್ಲಿ ಅಪ್ಪ ಮಗನ ನಡುವೆ ನಡೆದ ಅದೊಂದು ಕಥಾನಕ ಇಂದಿಗೂ ಎಂದೆಂದಿಗೂ ಜೀವಂತವೇ. ಆ ದೇವರ ಮೂರ್ತಿಯೇ ಇಂದು ಕಪ್ಪೆ ಚೆನ್ನಿಗರಾಯ ಸ್ವಾಮಿಯಾಗಿ ಜಗದ್ವಿಖ್ಯಾತಿಯನ್ನ ಪಡೆದುಕೊಂಡಿದೆ. ಅಷ್ಟಕ್ಕೂ ಆ ಮೂರ್ತಿಯ ಹಿಂದಿನ ಸೋಜಿಗವಾದ್ರೂ ಏನು, ಆ ದೇವಾಲಯದ ರಹಸ್ಯವಾದ್ರೂ ಎಂಥದ್ದು ಅನ್ನೋದೇ ನಿಜಕ್ಕೂ ರೋಮಾಂಚಕ. ಕಪ್ಪೆ ಚೆನ್ನಿಗರಾಯ ಬೇಲೂರು ಚನ್ನಕೇಶವ ದೇವಾಲಯದ ಸಂಕೀರ್ಣದ ದಕ್ಷಿಣ ಭಾಗದಲ್ಲಿರುವ ಒಂದು ಚಿಕ್ಕ ದೇವಾಲಯ. ಶಾಂತಲಾ ದೇವಿಯಿಂದ ನಿಯೋಜಿಸಲ್ಪಟ್ಟಿತ್ತು. ಅಲ್ಲದೆ ಇದರ ನಿರ್ಮಾಣ ಕಾರ್ಯವು ಮುಖ್ಯ ದೇವಾಲಯದಂತೆಯೇ ಅದೇ ಸಮಯದಲ್ಲಿ ಪ್ರಾರಂಭವಾಗಿತ್ತು. ಅಂದ್ರೆ 1117ರಲ್ಲಿ ರಾಣಿ ಶಾಂತಲಾದೇವಿ ಈ ದೇವಾಲಯದ ಬಗ್ಗೆ ಆಸಕ್ತಿಯಿಂದ ಮುತುವರ್ಜಿ ವಹಿಸಿ ಅದರ ನಿರ್ಮಾಣ ಕಾರ್ಯವನ್ನು ನೋಡಿಕೊಳ್ತಿದ್ಲು. ಅಷ್ಟಕ್ಕೂ ಈ ದೇವಾಲಯಕ್ಕೆ ಕಪ್ಪೆ ಚೆನ್ನಿಗರಾಯನೆಂದು ಹೆಸರು ಬಂದಿದೆ ಹೇಗೆ ಎಂಬುದರ ಬಗ್ಗೆ ಆಸಕ್ತಿದಾಯಕ ದಂತಕತೆ ಇದೆ. ಇದು ಹೊಯ್ಸಳ ಯುಗದ ಪೌರಾಣಿಕ ವಾಸ್ತುಶಿಲ್ಪಿಯಾಗಿದ್ದ ಜಕಣಾಚಾರ್ಯ ಕಥಾನಕವನ್ನ ಹೊದ್ದು ನಿಂತಿರುವಂತದ್ದು. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕಪ್ಪೆ ಚೆನ್ನಿಗರಾಯನ ಕುರಿತಾದ ಕೆಲವೊಂದಷ್ಟು ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಜಕಣಾಚಾರ್ಯ ಕುರಿತಾದ ಕಥಾನಕವನ್ನು ಗಮನಿಸಿದ್ರೆ, ಜಕಣಾಚಾರಿ ಮೇರು ಶಿಲ್ಪಿ ಮತ್ತು ಪ್ರತಿಭಾವಂತ. ಈತನ ಹುಟ್ಟಿನ ಬಗ್ಗೆ ನಾನಾ ಅಂತ್ಯಕಂತೆಗಳಿದ್ರೂ ಕೂಡ ಸ್ವಭಾವತಃ ಇಂದಿನ ತುಮಕೂರು ಜಿಲ್ಲೆಯ ಕ್ರೀಡಾಪುರ ಅಥವಾ ಕೈದಾಳ ಎಂಬ ಹಳ್ಳಿಯಿಂದ ಬಂದವರೆಂಬ ಉಲ್ಲೇಖ ಸಿಗುತ್ತೆ. ಸಂಸಾರದಲ್ಲಿ ವ್ಯಾಜ್ಯ ಉಂಟಾಗಿ ತನ್ನ ಹೆಂಡತಿ ಮಂಜರಿಯನ್ನ ತೊರೆದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಗೆ ತೆರಳಿದ ಜಕಣಾಚಾರಿ ರಾಜ ವಿಷ್ಣುವರ್ಧನನ ಮಹತ್ಕಾರ್ಯಗಳಲ್ಲಿ ಪ್ರಧಾನ ಶಿಲ್ಪಿಯಾಗಿ ಕೆಲಸ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಜಕಣಾಚಾರಿಗೆ ತಿಳಿಯದಂತೆ ಪ್ರತಿಭಾವಂತ ಶಿಲ್ಪಿಯೂ ಆಗಿದ್ದ ಅವನ ಮಗನೇ ಆಗಿದ್ದ ಡಂಕಣಾಚಾರಿ ಬೆಂಗಳೂರಿಗೆ ಬಂದು ಅವನ ಬಳಿ ಕೆಲಸ ಮಾಡಲು ಪ್ರಾರಂಭಿಸಿದ. ಚೆನ್ನಿಗರಾಯ ದೇವಸ್ಥಾನಕ್ಕಾಗಿ ಜಕಣಾಚಾರಿ ಚನ್ನಕೇಶವನ ಮೂರ್ತಿಯನ್ನ ಕೆತ್ತುತ್ತಿದ್ದಾಗ ಅವನ ಮಗ ಅದರಲ್ಲಿನ ದೋಷವನ್ನ ಕಂಡುಹಿಡಿದ. ಅದೇನಂದ್ರೆ, ಆ ಶಿಲ್ಪದ ಹೊಟ್ಟೆಯೊಳಗೆ ಕಪ್ಪೆ ಇದೆ, ಇದರಿಂದ ಈ ಶಿಲ್ಪವು ಶ್ರೇಷ್ಠವಾಗಿಲ್ಲ ಎಂದು ಬಿಟ್ಟ. ಇದರಿಂದ ಜಕಣಾಚಾರಿಗೆ ತೀವ್ರ ಮುಖಭಂಗದ ಜೊತೆಗೆ ಅವಮಾನವೂ ಆಯಿತು. ಕೂಡಲೇ ಅಹಂನಿಂದ ನೀನಿದನ್ನ ಸಾಬೀತುಪಡಿಸಿದ್ರೆ ನನ್ನ ಬದುಕಿಗೆ ದೈವದತ್ತವಾದ ಈ ಬಲಗೈಯನ್ನೇ ಕತ್ತರಿಸಿಕೊಳ್ಳುವೆನೆಂದು ಸವಾಲೆಸೆದ. ಆಗ ಡಕಣಾಚಾರಿ ಆ ಶಿಲ್ಪವನ್ನ ಸರಿಯಾಗಿ ಪರಿಶೀಲಿಸಿ ರಂಧ್ರವನ್ನ ಕೊರೆದಾಗ ಕಪ್ಪೆ ಆ ರಂಧ್ರದಿಂದ ಜಿಗ್ಗಿತು. ಇದರಿಂದ ಅಚ್ಚರಿಗೊಳಗಾದ ಜಕಣಾಚಾರಿ ತನ್ನ ಮಾತು ಉಳಿಸಿಕೊಂಡು ಬಲಗೈಯನ್ನ ಕತ್ತರಿಸಿಕೊಳ್ತಾನೆ. ನಂತರದಲ್ಲಿ ತನಗಿಂತಲೂ ಶ್ರೇಷ್ಠ ಶಿಲ್ಪಿಯಾದ ಡಕಣಾಚಾರಿಯು ತನ್ನ ಮಗನೆಂದು ತಿಳಿದು ಅಪಾರ ಸಂತೋಷಪಟ್ಟು ಅಪ್ಪ ಮಗ ಒಂದಾಗ್ತಾರೆ. ಮತ್ತೊಂದು ಕಥೆಯನ್ವಯ, ಜಕಣಾಚಾರಿಯು ತನ್ನ ಬಲಗೈಯನ್ನ ಕತ್ತರಿಸಿಕೊಂಡ ನಂತರವೂ ತನ್ನ ಸ್ವಂತ ಊರಿನಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯವನ್ನು ನಿರ್ಮಿಸ್ತಾನೆ. ಹಾಗಾಗಿ ಆ ಊರನ್ನೇ ಕೈದಾಳ ಎಂದು ಕರೆಯಲಾಯಿತು. ನಂತರ ಜಕಣಾಚಾರಿ ಮತ್ತು ಡಕಣಾಚಾರಿ ಇಬ್ಬರು ಹೊಸ ಚನ್ನಕೇಶವ ಮೂರ್ತಿಯನ್ನ ಕೆತ್ತಲು ಸಹಕರಿಸಿದರು. ಆದರೂ ಪಟ್ಟದ ರಾಣಿ ಶಾಂತಲಾದೇವಿಯೇ ಮುತುವರ್ಜಿ ವಹಿಸಿ ಕಟ್ಟಿಸಿದ್ದ ದೇವಸ್ಥಾನವಾದ್ದರಿಂದ ಗರ್ಭಗೃಹದಲ್ಲಿ ಆ ದೋಷರಹಿತ ವಿಗ್ರಹವನ್ನೇ ಸ್ಥಾಪಿಸಿ ಆ ದೇವಾಲಯಕ್ಕೆ ಕಪ್ಪೆ ಚೆನ್ನಿಗರಾಯನೆಂಬ ಹೆಸರನ್ನೇ ಸೂಚಿಸಲಾಯಿತು. ಇನ್ನು ಈ ದೇವಾಲಯವು ವಾಸ್ತುಶಿಲ್ಪದ ಪ್ರಕಾರ ಚನ್ನಕೇಶವ ದೇವಾಲಯಕ್ಕೆ ಸ್ವಲ್ಪ ಮಟ್ಟಿಗೆ ಹೋಲುತ್ತೆ. ಆದರೆ ಗಾತ್ರ ಮತ್ತು ಅಲಂಕಾರದಲ್ಲಿ ಭಿನ್ನವಾಗಿದೆ. ಪ್ರಯೋಗಕ್ಕಾಗಿ ನಿರ್ಮಿಸಲಾದ ಮುಖ್ಯ ದೇವಾಲಯದ ಮಾದರಿಯಂತೆ ಕಂಡುಬರುತ್ತೆ. ಅವುಗಳ ನಡುವಿನ ಮತ್ತೊಂದು ಗಮನಾರ್ಹ ವ್ಯತ್ಯಾಸವೆಂದರೆ ಗರ್ಭಗೃಹಗಳ ಸಂಖ್ಯೆ. ಚನ್ನಕೇಶವ ದೇವಾಲಯವು ಏಕಕೂಟ ದೇವಾಲಯವಾಗಿದ್ದರೆ ಕಪ್ಪೆ ಚೆನ್ನಿಗರಾಯ ದೇವಾಲಯವು ದ್ವಿಕೂಟವಾಗಿದೆ. ಅಂದ್ರೆ 2 ಗರ್ಭಗೃಹಗಳನ್ನು ಹೊಂದಿದ್ದು ಪಶ್ಚಿಮದಲ್ಲಿ ಒಂದು, ಮತ್ತೊಂದು ದಕ್ಷಿಣದಲ್ಲಿದೆ. ಪ್ರತಿಯೊಂದು ಗರ್ಭಗೃಹಕ್ಕೂ ಅದರ ಮುಂದೆ ಪ್ರವೇಶ ದ್ವಾರವಿದೆ. ಮುಖ್ಯ ದೇವಾಲಯದಂತೆಯೇ ಕಪ್ಪೆ ಚೆನ್ನಿಗರಾಯ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾದದ್ದು. ಪಶ್ಚಿಮ ಗೃಹದಲ್ಲಿ ಚನ್ನಕೇಶವನ ಪ್ರತಿಮೆ, ದಕ್ಷಿಣದಲ್ಲಿ ವೇಣುಗೋಪಾಲನ ಪ್ರತಿಮೆ ಇದೆ. ಕಪ್ಪೆ ಚೆನ್ನಿಗರಾಯ ದೇವಾಲಯವು ದಕ್ಷಿಣ ಭಾಗದಲ್ಲಿ ಗರ್ಭಗೃಹವನ್ನ ಹೊಂದಿದೆ. ಗರ್ಭಗೃಹವು ಚದರ ಯೋನಿ ವೇದಿಕೆಯ ಹಿಂಭಾಗದ ಗೋಡೆಯಲ್ಲಿ ನಿಂತಿರುವ ವೇಣುಗೋಪಾಲನ ವಿಗ್ರಹವನ್ನ ಹೊಂದಿರುವ ಚೌಕಾಕಾರದ ಕೋಣೆಯಾಗಿದೆ. ಕೊಳಲು ನುಡಿಸುತ್ತಿರುವಂತೆ ಕೆತ್ತಲಾಗಿರುವ ವೇಣುಗೋಪಾಲನಲ್ಲಿ ಕೃಷ್ಣನ ಮೈಕಟ್ಟಿದೆ. ಮತ್ತೊಂದು ವಿಶೇಷವೆಂದರೆ ವೇಣುಗೋಪಾಲನನ್ನ ತ್ರಿಭಂಗಿಯಲ್ಲಿ ಕೆತ್ತಲಾಗಿದೆ. ಅಂದ್ರೆ ಮೊಣಕಾಲು, ಸೊಂಟ ಮತ್ತು ಕುತ್ತಿಗೆಯನ್ನ ಸಮತಟ್ಟಾಗಿ ಬಾಗಿದ ಭಂಗಿಯೊಂದಿಗೆ ಕೊಳಲು ನುಡಿಸುತ್ತಿರುವಂತೆ ಕೆತ್ತಲಾಗಿದೆ. ದೇವಾಲಯದ ಪಶ್ಚಿಮ ಭಾಗದಲ್ಲಿ ಚನ್ನಕೇಶವ ವಿಗ್ರಹವನ್ನ ಹೊಂದಿರುವ ಇದೇ ರೀತಿಯ ಗರ್ಭಗೃಹವಿದೆ. ನಂತರದಲ್ಲಿ ನರಸಿಂಹನ ಮೂರ್ತಿಯನ್ನ ದಕ್ಷಿಣ ಗರ್ಭಗೃಹ ಬಾಗಿಲಿನ ಹಸೆಯಲ್ಲಿ ಕೆತ್ತಲಾಗಿದೆ.
ಈ ಅವತಾರದಲ್ಲಿ ವಿಷ್ಣುವು ಸಿಂಹದ ಮುಖ ಮತ್ತು ವ್ಯಾಘ್ರ ನಖಗಳನ್ನು ಹೊಂದಿ ಮನುಷ್ಯನ ಮುಂಡವನ್ನು ಹೊಂದಿದ್ದಾನೆ. ಹುಬ್ಬು ಶಿಲ್ಪವು ಸಿಂಹದ ತಲೆಯೊಂದಿಗೆ ವಿಷ್ಣುವನ್ನ ಚಿತ್ರಿಸುತ್ತೆ ಮತ್ತು ಮಾನವನ ಮುಂಡವನ್ನು ಹೊಂದಿ ನಖಗಳೊಂದಿಗೆ ಬಹು ಕೈಗಳನ್ನು ಹೊಂದಿದೆ. ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಆದ ಉಗ್ರ ನರಸಿಂಹನು ಹಿರಣ್ಯ ಕಶಪುವಿನ ಹೊಟ್ಟೆಯನ್ನ ತನ್ನ ಉಗುರುಗಳಿಂದ ಸೀಳುತ್ತಿರುವುದನ್ನ ಚಿತ್ರಿಸಿರೋದು ನಿಜಕ್ಕೂ ಅತ್ಯದ್ಭುತ ಶಿಲ್ಪಕಲೆ. ಇನ್ನು ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ನವರಂಗ. ಇದು ಗರ್ಭಗೃಹದ ಮುಂಭಾಗದಲ್ಲಿ ಮುಚ್ಚಿದ ಸಭಾಂಗಣವಾಗಿದೆ. ನವರಂಗ ಅಂದರೆ 9 ಕ್ಷೇತ್ರಗಳು. ಹೊಯ್ಸಳ ದೇವಾಲಯದ ವಾಸ್ತುಶಿಲ್ಪದ ಅತ್ಯಗತ್ಯ ಅಂಶವಾಗಿರುವುದೇ ಈ ನವರಂಗದಲ್ಲಿ. ನವರಂಗ ವಿನ್ಯಾಸದಲ್ಲಿ ಆಯತಾಕಾರದ ಪ್ರದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ಕಂಬಗಳನ್ನು ಇರಿಸಿ ಆ ಕಂಬಗಳ ಮೇಲ್ಮೈಗೆ ಚಾವಣಿಯನ್ನ ಅಳವಡಿಸಲಾಗಿದೆ. ಸಭಾಮಂಟಪ ಎಂದು ಕರೆಯಲ್ಪಡುವ ನವರಂಗದ ಕೇಂದ್ರ ವಿಭಾಗವು ವಿಶಿಷ್ಟವಾಗಿ ಮನೋಹರವಾಗಿದೆ. ಈ ಸಭಾಮಂಟಪದಲ್ಲಿಯೇ ಅಂದಿನ ಕಾಲದಲ್ಲಿ ನೃತ್ಯ ಪ್ರದರ್ಶನ ಏರ್ಪಡಿಸಲಾಗ್ತಿತ್ತು. ಅಂದಿನ ಕಾಲದ ಜನ ಸೇರುತ್ತಿದ್ದ ಸಮುದಾಯ ಭವನವಾಗಿತ್ತು. ಇನ್ನು ಈ ನವರಂಗದಲ್ಲಿನ ಅನೇಕ ಕಂಬಗಳು ಇಂದಿಗೂ ಅಚ್ಚರಿ ಮೂಡಿಸುವಂತಿದೆ. ಆದರೆ ಆ ಕಲ್ಲನ್ನ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನ ಬಳಸಿಕೊಂಡು ನಿಖರವಾಗಿ ಕತ್ತರಿಸಿ ಪಾಲಿಶ್ ಅನ್ನು ಮಾಡಲಾಗಿದೆ. ಇವುಗಳನ್ನ ಲ್ಯಾತ್ ಟರ್ನ್ಡ್ ಕಂಬಗಳು ಎಂದು ಕರೆಯಲಾಗುತ್ತೆ. ಆದರೂ ಅವುಗಳನ್ನ ಹೇಗೆ ನಿರ್ಮಿಸಿದ್ರು ಎಂಬುದೇ ಇಂದಿಗೂ ಅಚ್ಚರಿ. ಸುಂದರವಾಗಿ ರಚಿಸಲಾದ ವೃತ್ತಾಕಾರದ ಕಲ್ಲು ಸಭಾಮಂಟಪದ ನೆಲವನ್ನ ಆವರಿಸಿದೆ. ಇದನ್ನ ಹೊಯ್ಸಳರ ಕಾಲದಲ್ಲಿ ನೃತ್ಯ ಮಹಡಿಯಾಗಿ ಬಳಸಲಾಗ್ತಿತ್ತು. ಇನ್ನು ಈ ನವರಂಗದ ಚಾವಣಿಯ ಒಂದು ಭಾಗದಲ್ಲಿ ಲಕ್ಷ್ಮೀ ನಾರಾಯಣನನ್ನ ಚಿತ್ರಿಸಲಾಗಿದೆ. ಇದರಲ್ಲಿ ವಿಷ್ಣು ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ವಿರಾಜಮಾನನಾದಂತೆ ಕೆತ್ತಲಾಗಿದೆ. ಅಂದ್ರೆ ಲಕ್ಷ್ಮೀ ನಾರಾಯಣನಿಗೆ ಸಮರ್ಪಿತವಾದದ್ದು. ಇಂದಿಗೂ ಈ ಕಪ್ಪೆ ಚೆನ್ನಿಗರಾಯನ ಈ ನವರಂಗ ಮಂಟಪದಲ್ಲಿ ಸಂಗೀತ ನಾದಗಳು ಒಮ್ಮೊಮ್ಮೆ ಕೇಳ್ತಾವಂತೆ. ಈ ಸಂಗತಿಯೇ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಅಲ್ಲದೆ ನಮ್ಮ ಹೆಜ್ಜೆ ಸಪ್ಪಳವೇ ಸಂಗೀತ ನಾದದಂತೆ ಅಪ್ಪಳಿಸುವಂತೆ ಈ ಮಂಟಪವನ್ನು ನಿರ್ಮಿಸಿರುವುದು ನಿಜಕ್ಕೂ ನಮ್ಮ ಪೂರ್ವಜರ ಅವಿರತ ಶ್ರಮ, ಅವರಿಗಿದ್ದ ಜ್ಞಾನವೇ ಸಾಕ್ಷಿ. ಅಲ್ಲದೆ ಈ ಕಪ್ಪೆ ಚೆನ್ನಿಗರಾಯ ಮೂರ್ತಿಯ ವೈಶಿಷ್ಟ್ಯವೆಂದರೆ ಬಳಪದ ಕಲ್ಲಿನಿಂದ ಮಾಡಿದ ದೇವಾಲಯದ ಆವರಣದಲ್ಲೂ ಈ ಗರ್ಭಗುಡಿಯಲ್ಲಿ ಶಾಖ ಉತ್ಪತ್ತಿಯಾಗ್ತಿದೆ. ಇದು ಹೇಗೆ ಅನ್ನೋದೇ ಅಚ್ಚರಿಯ ಜೊತೆಗೆ ಕುತೂಹಲವನ್ನು ಹುಟ್ಟಿಸುತ್ತೆ. ನೀವು ಕೂಡ ಬೇಲೂರಿಗೆ ಭೇಟಿ ನೀಡಿದಾಗ ಈ ದೇವಾಲಯವನ್ನ ಸೂಕ್ಷ್ಮವಾಗಿ ಗಮನಿಸಿ. ನಿಜಕ್ಕೂ ನಿಮ್ಮ ತರ್ಕಕ್ಕೆ ನಿಲುಕದ ಕೆಲವೊಂದಷ್ಟು ವಿಚಾರಗಳು ಸಿಗ್ತವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.